ಚೀನಾದಲ್ಲಿ ಅದು ಯಾವುದೋ ವೈರಸ್ ಅಂತೆ ಬಹಳ ವ್ಯಾಪಕವಾಗಿ ಹರಡ್ತಾ ಇದೆಯಂತೆ. ಅದಲ್ಲದೆ ಎರಡು ದೇಶಗಳಿಗೂ ಕೂಡ ಈ ಚೀನಾ ವೈರಸ್ ಹೋಗಿದೆಯಂತೆ ಅನ್ನುವ ಸುದ್ದಿಗಳು ಇತ್ತೀಚೆಗೆ ಅಂದರೆ ಕಳೆದ 2-3 ದಿನಗಳಿಂದ ನಾವು ಪ್ರತಿನಿತ್ಯ ಅನ್ನೋ ರೀತಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ. ಆ ವೈರಸ್ ಚೀನಾದ ಆ ಮಾರಿ ಈಗ ರಾಜ್ಯ ರಾಜಧಾನಿ ಬೆಂಗಳೂರಿಗೂ ಒಕ್ಕರಿಸ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿಗೆ HMP ಸೋಂಕು ಪತ್ತೆಯಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಬ್ಲಡ್ ಟೆಸ್ಟ್ ಮಾಡಿದ್ರು, ಜ್ವರ ಬಂದಿದ್ದ ಮಗುವಿಗೆ ಆರೋಗ್ಯ ತಪಾಸಣೆ ಮಾಡಿದ್ರು. ತಪಾಸಣೆ ಸಂದರ್ಭದಲ್ಲಿ HMP ಸೋಂಕು ಬಂದಿರೋದು ದೃಢ ಆಗಿದೆ. ಆರೋಗ್ಯ ಇಲಾಖೆ ಈ ಬಗ್ಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. HMPV ಇದು 60 ವರ್ಷದಿಂದಲೂ ಇದೆ. 2001ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ವೈರಸ್ ಇದೆ, ಇಂಥದ್ದೊಂದು ಹೆಸರಿಡಬಹುದು ಇದಕ್ಕೆ ಅಂತ ಹೇಳಿ ಅದನ್ನು ಗುರುತಿಸಲಾಗಿತ್ತು. ಅದಾದ ನಂತರ ಈಗ ಚೀನಾದಲ್ಲಿ ಆದ ಸ್ಫೋಟ, ಅದೇ ವೈರಸ್ನ ಮ್ಯೂಟೇಷನ್ ಏನಾದರೂ ಆಗಿದೆಯಾ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಅದೇ ವೈರಸ್ ಅಥವಾ ಅದೇ ಸೋಂಕು ಬೆಂಗಳೂರಿನ 8 ತಿಂಗಳ ಮಗುವಿನಲ್ಲೂ ಕೂಡ ಪತ್ತೆಯಾಗಿರೋದು ಸಾಮಾನ್ಯವಾಗಿ ಒಂದು ಭಯಕ್ಕೆ ಕಾರಣ ಆಗಿದೆ. ಚೀನಾದಲ್ಲೂ ಅದೇ ಅಂತೆ, ರಾಜ್ಯದಲ್ಲೂ ಒಂದು ಅದು ಇದೆಯಂತೆ ಅನ್ನೋದೇ ಒಂದು ಆ ಭಯಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಆಗಿರೋದು. HMPV ಈ ಹ್ಯೂಮನ್ ನ್ಯೂರೋ ವೈರಸ್ ಏನಿದೆ, ಆ ನ್ಯೂಮೋನಿಯಾ ವೈರಸ್ ಇದು ಡಿಟೆಕ್ಟ್ ಆಗಿದೆ ರಾಜ್ಯದ ರಾಜಧಾನಿಯಲ್ಲಿ 8 ತಿಂಗಳ ಮಗುವಿಗೆ. ಆದರೆ ಒಂದು ಸ್ಟಡಿ ಹೇಳುತ್ತೆ ಸಾಮಾನ್ಯವಾಗಿ 5 ವರ್ಷ ಒಳಗಿನ ಮಕ್ಕಳಲ್ಲಿ ಅಟ್ಲೀಸ್ಟ್ ಒಂದು ಸಲ ಈ ವೈರಸ್ ಬಂದು ಅದರ ಪ್ರಭಾವ ತೋರಿಸಿ ಹೋಗಿರುತ್ತೆ ಅಂತ. ಆದರೆ ಇದು ಮ್ಯೂಟೇಟ್ ಆಗಿರುವ ಮಾಡಲ್ಲ ಅನ್ನೋದೇ ಪ್ರಶ್ನೆ. ಅಂದರೆ ಒಂದು ವೇಳೆ ಚೀನಾದಲ್ಲಿರುವಂಥ ಅಥವಾ ಇಡೀ ವಿಶ್ವದಲ್ಲೇ ಇರುವಂಥ HMPV ಏನಾದರೂ ಹೊಸ ರೂಪವನ್ನು ಪಡೆದಿದೆಯಾ, ರೂಪಾಂತರಗೊಂಡಿದೆಯಾ, ಆ ರೂಪಾಂತರದ ತಳಿ ಸ್ವಲ್ಪ ಏನಾದರೂ ಮಾರಕ ಆಗಿದೆಯಾ ಅನ್ನೋದೇ ಸದ್ಯಕ್ಕೆ ಆಗ್ತಾ ಇರುವಂಥ ಬಹಳ ಪ್ರಮುಖವಾದಂಥ ಪರೀಕ್ಷೆ. ಆದರೆ ಭಾರತದಲ್ಲೂ ಈ ಸೋಂಕು ಬಂದಿದೆಯಲ್ಲ ಅನ್ನೋದು ಒಂದು ಸದ್ಯಕ್ಕಿರುವಂಥ ಆತಂಕ. ಆದರೆ ಇದು ಹರಡುತ್ತಾ, ಭಾರತದಲ್ಲಿ ಸೋಂಕಿದೆ ಹರಡೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಭಾರತದಲ್ಲಿ 0.78ರಷ್ಟು HMP ಸೋಂಕು ಪತ್ತೆಯಾಗುತ್ತೆ. ಈ ಬಗ್ಗೆ ಪರಿಶೀಲನೆಯನ್ನು ಆರೋಗ್ಯ ಇಲಾಖೆ ನಡೆಸ್ತಾ ಇದೆ. ಯಾವುದೇ ಆತಂಕ ಬೇಡ ಅಂತ ಹರ್ಷಗುಪ್ತ ಮಾಹಿತಿ ಕೊಟ್ಟಿದ್ದಾರೆ, ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ. HMP ವೈರಸ್ ಬಗ್ಗೆ ಯಾವುದೇ ಆತಂಕ ಪಡಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ನಾವು ಮೊನ್ನೆನೂ ಇದ್ರ ಬಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ವಿ, ವೈದ್ಯರನ್ನು ತಜ್ಞರನ್ನು ಕೂರಿಸ್ಕೊಂಡು ಮಾತಾಡ್ತಿದ್ವಿ. HMPV ವೈರಸ್ ಮಾರಕ ಇದೆಯಾ ಅಥವಾ ಅದು ಆರಾಮಾಗಿ ನಾರ್ಮಲ್ ಆದಂಥ ಕೋಲ್ಡು, ಕೆಮ್ಮು, ಜ್ವರ, ಶೀತ ಇಷ್ಟೇನಾ, ಅದರ ಪ್ರಭಾವಗಳನ್ನು ತೋರಿಸಿ ಅದರಷ್ಟಕ್ಕೆ ಅದು ಹೋಗಿಬಿಡುತ್ತಾ, ಇದರ ಫೆಟಲ್ ರೇಟ್ ಎಷ್ಟು ಅನ್ನೋದೆಲ್ಲ ಸದ್ಯಕ್ಕಿರೋ ಪ್ರಶ್ನೆ. ಆದರೆ ರಾಜ್ಯದಲ್ಲಿ ಒಂದು ವೈರಸ್ ಸಾಮಾನ್ಯವಾಗಿ ಇದನ್ನು ಟೆಸ್ಟಿಂಗ್ ಮಾಡ್ತಾ ಹೋದರೆ ಇದು ಬಹಳ ಜನರಲ್ಲಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತಲೂ ಹೇಳಲಾಗುತ್ತೆ. ಯಾಕಂದರೆ ಕೇಳಿ ಇದು ಚಳಿ ಸಮಯ. ಈ ಚಳಿ ಸಮಯ ಏನಿದೆ, ಈ ಸಮಯವೇ ಈ ಮ್ಯೂಟೇಷನ್ಗೆ ಅಥವಾ ಇದು ಅತಿ ದೊಡ್ಡ ಲಾರ್ಜ್ ಸ್ಪ್ರೆಡ್ ಆಗೋದಕ್ಕೆ ಒಳ್ಳೆ ಸಮಯ ಅಂತ. ಸಂತಾನೋತ್ಪತ್ತಿ ಅಂತ ನಾವೇನು ಮಾತಾಡ್ತೀವಿ ಅದು ವೈರಸ್ಗಳ ವಿಚಾರದಲ್ಲಿ ಮ್ಯೂಟೇಷನ್ ಅಂತ ಹೇಳ್ತೀವಿ. ಆ ಮ್ಯೂಟೇಷನ್ ಅದನ್ನು ಜಿನೋಮಿಕ್ ಸೀಕ್ವೆನ್ಸ್ ಮಾಡಬೇಕು. ಜಿನೋಮಿಕ್ ಸೀಕ್ವೆನ್ಸಿಂಗಲ್ಲಿ ಇದು ಒಂದು ವೇಳೆ ಹಿಂದೆ ಇತ್ತಲ್ಲ 20 ವರ್ಷದಿಂದ ಅದು 60 ವರ್ಷದಿಂದ ಅದೇ ವೈರಸ್ಸಾ ಅಥವಾ ರೂಪಾಂತರ ಆಗಿದೆಯಾ, ರೂಪಾಂತರ ತಳಿಯ ತೀವ್ರತೆ ಎಷ್ಟು, ಇವೆಲ್ಲದರ ನಂತರ ಇದು ಭಾರತಕ್ಕೆ ಒಕ್ಕರಿಸುತ್ತೆ ಅದು ಇದು ಅಂತ ಹೇಳೋದಕ್ಕೆ ಸಾಧ್ಯ. ಆದರೆ ಸದ್ಯಕ್ಕೆ 8 ತಿಂಗಳ ಮಗುವಿನಲ್ಲಿ HMPV ಡಿಟೆಕ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಆತಂಕ ಅನ್ನೋದು ಮನಸ್ಸಲ್ಲಿ ಹುಟ್ಕೊಂಡಿದೆ. ಸುಷ್ಮಿತಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, 8 ತಿಂಗಳ ಮಗುವಿನಲ್ಲಿ HMP ವೈರಸ್ ಕಾಣಿಸ್ಕೊಂಡಿದೆ ಅಂತ, ಮಗುವಿನ ಆರೋಗ್ಯ ಸಮಸ್ಯೆ ಅಂದರೆ ಆರೋಗ್ಯ ಸ್ಥಿತಿ ಹೇಗಿದೆ, ಮಗುವಿಗೆ ಎಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತದೆ, ಮತ್ತು ಈ ಬಗ್ಗೆ ಏನು ಭಯ ಪಡಬೇಕಾ, ಏನಿದು HMPV ಹರಡು ಬಿಡುತ್ತಾ, ಏನಂತಾರೆ ಆರೋಗ್ಯ ತಜ್ಞರು? ಎಸ್ ಪ್ರಣುತ್, ಹೋದಿಯ ಪಿಶಾಚಿ ಅಂದರೆ ಬಂದಿಯ ಗವಾಕ್ಷಿ ಅಂತ ಅಂದಂಗೆ ಏನು ಕಳೆದ 4-5 ವರ್ಷದಿಂದ ಕೋವಿಡ್ ಅನ್ನೋಂತಹ ಮಹಾಮಾರಿಗೆ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿತ್ತು. ಆದರೆ ಇದೀಗ ಮತ್ತೆ ಕೋವಿಡ್ನ ತವರೂರು ಅಂತಲೇ ಹೇಳ್ಬೋದು ಚೀನಾನ. ಆ ಒಂದು ಚೀನಾದಲ್ಲಿ ಇದೀಗ ಮತ್ತೆ ಹೊಸ ವೈರಸ್ ಕಾಣಿಸ್ಕೊಂಡಿರುವಂಥದ್ದು. ಈ ಒಂದು HMP ವೈರಸ್ ಏನಿದೆ ಇದೀಗ ಅಂದರೆ ಚೀನಾದಲ್ಲಿ ವ್ಯಾಪಕವಾಗಿ ಹರಡಿದೆ. ಈ ಒಂದು ವೈರಸ್ ನಮ್ಮ ದೇಶಕ್ಕೆ ಬರಬಾರ್ದು ಅಂತ ಹೇಳಿ ಸಾಕಷ್ಟು ಕ್ರಮಗಳನ್ನ ಕೇಂದ್ರ ಆರೋಗ್ಯ ಇಲಾಖೆ ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ರಾಜ್ಯ ಆರೋಗ್ಯ ಇಲಾಖೆ ಎಲ್ಲ ರೀತಿಯಲ್ಲೂ ಕ್ರಮಗಳನ್ನ ಕೈಗೊಳ್ತಾ ಇದೆ. ಆದರೆ ಇದೀಗ ಈ ಒಂದು ವೈರಸ್ 8 ತಿಂಗಳ ಮಗುವಲ್ಲಿ ಪತ್ತೆಯಾಗಿದೆ. ಅದು ನಮ್ಮ ಬೆಂಗಳೂರಲ್ಲಿ ಪತ್ತೆ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಆತಂಕಕ್ಕೆ ಹುಟ್ಟು ಹಾಕಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ವೈರಸ್ ಬಂತು ಅಂತ ಹೇಳಿದ್ರೆ ಆ ಒಂದು ವೈರಸ್ ಬೇರೆಯವ್ರಿಗೂ ಹರಡುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ಕೂಡ ಇವಾಗ ಚಳಿಗಾಲ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಈಸಿಯಾಗಿ ಹರಡುತ್ತೆ. ಹಾಗೆ ವೈರಸ್ ಕೂಡ
ಮ್ಯುಟೇಷನ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ವೈರಸ್ನ ತಡೆಗಟ್ಟಬೇಕು ಅಂತ ಹೇಳಿ ಸಾಕಷ್ಟು ಕ್ರಮಗಳನ್ನ ಆರೋಗ್ಯ ಇಲಾಖೆಗಳು ಮಾಡ್ತಾ ಇವೆ. ಈಗ ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ 8 ತಿಂಗಳ ಮಗುವಿನಲ್ಲಿ ಕಾಣಿಸ್ಕೊಂಡಿದೆ. ಅಂದರೆ ಮಗುವಿಗೆ ಸಣ್ಣ ಜ್ವರ ಕಾಣಿಸ್ಕೊಂಡಿತ್ತು. ಆಗ ಮಗುವನ್ನು ಏನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದಾಗ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಈ ಒಂದು HMP ವೈರಸ್ ಪತ್ತೆಯಾಗಿದೆ. ಸದ್ಯ ಈ ಒಂದು ಮಗು ಅಂದರೆ ಯಾವುದೇ ರೀತಿ ಮಗುವಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿಲ್ಲ. ಅಂದರೆ ಮಗು ಇವಾಗ ನಾರ್ಮಲ್ ಸ್ಥಿತಿಯಲ್ಲಿದೆ. ಯಾವುದೇ ರೀತಿ ಹೆದರುವಂತಹ ಅಗತ್ಯ ಇಲ್ಲ. ಅದ್ರ ಜೊತೆಗೆ ಆರೋಗ್ಯ ಇಲಾಖೆಯು ಕೂಡ ಜನರಿಗೆ ಹೇಳಿದೆ ಯಾವುದೇ ರೀತಿ ಆತಂಕ ಪಡುವಂತಹ ಅಗತ್ಯವಿಲ್ಲ. ಯಾವೆಲ್ಲ ರೀತಿಯ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು ಅವೆಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ. ಹಾಗೆ ಈಗ ಆಲ್ರೆಡಿ HMP ವೈರಸ್ ನಮ್ಮ ದೇಶದಲ್ಲಿ 0.78% ಇರೋದ್ರಿಂದ ಇದೇನಾದರೂ ಹೊಸ ರೂಪಾಂತರ ಆಗಿದೆಯಾ ಅಥವಾ ಇದರಿಂದ ಯಾವುದೆಲ್ಲ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಪ್ರಭಾವ ಬೀರ್ಬೋದು ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. ಹಾಗೆ ಈಗ ಆಲ್ರೆಡಿ ಇರೋದ್ರಿಂದ ಯಾರೂ ಅಗತ್ಯ ಪಡುವಂತಹ ಎಚ್ಚರಿಕೆ ಇಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಪ್ರಣುತ್, ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.